ಕಾವ್ಯ, ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅಂಜು, ಯುವ ಎಲ್ಲೂ ಕಾಣಿಸ್ತಿಲ್ಲ. ಕಾವ್ಯ, ಏನ್ ಹೇಳ್ತಿದ್ಯಾ? ಇಲ್ಲೇ ಎಲ್ಲೂ ಇರ್ಬೇಕು, ಸರಿಯಾಗಿ ನೋಡಿದ್ಯಾ? ಇಲ್ಲ ಅಂಜು, ನಾನ್ ಹಾಲಲ್ಲೆಲ್ಲ ಹುಡುಕ್ತೆ, ಅವ್ರು ಎಲ್ಲೂ ಇಲ್ಲ. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ಇವಾಗ ಏನ್ ಮಾಡೋದು? ಟೆನ್ಷನ್ ಆಗ್ಬೇಡ ಕಾವ್ಯ, ಎಲ್ರೂ ಗೌರಿ ಪೂಜೆಲ್ ಖುಷಿಯಾಗಿದ್ದಾರೆ. ನನಗೇನೋ ಈ ವಾಸಕ್ಕಿದೆ ಏನೋ ಕಿತಾಪತಿ ಅನ್ಸ್ತಿದೆ. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಟೆನ್ಷನ್ ಆಗ್ತಾರೆ. ಪ್ರಾರ್ಥನೆಗೇನಾದ್ರೂ ಗೊತ್ತಾಯ್ತು ಅಂದ್ರೆ ತುಂಬಾ ಅಪ್ಸೆಟ್ ಆಗ್ಬಿಡ್ತಾಳೆ. ನಾವೇ ಇನ್ನೊಂದ್ಸರಿ ಹುಡ್ಕೋಣ ಬಾ. ನೀನ್ ಹೇಳ್ತಿರೋದು ಸರಿಯಾಗಿದೆ ಅಂಜು. ಕಾವ್ಯ, ಸಿದ್ಧಾರ್ಥ್ ಎಲ್ಲಿ? ಮೊದ್ಲು ಅವ್ರನ್ನ ಕೇಳೋಣ ಬಾ. ನಡಿಲಿ ನಡಿಲಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಕಂಪ್ಲೀಟ್ ಸೀನೇ ಬದಲಾಗುತ್ತೆ. ಈಗ ಎಲ್ರೂ ಮುಖದಲ್ಲಿ ಕಾಣ್ತಿರೋ ನಗು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹ್ಯಾಪ್ ಮೋರೆ ಹಾಕೊಂಡಿರೋದನ್ನ ನೋಡ್ಬೇಕಾಗುತ್ತೆ. ಕಾವ್ಯ, ಯುವ ಸಿಕ್ಕಿದ್ರಾ? ಇಲ್ಲ ಅಂಜು, ಅವ್ರು ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು ಕಾವ್ಯ? ಇವಾಗ ಏನ್ ಮಾಡೋದು ಅಂಜು? ಯಾಕೆ ನೀವಿಬ್ರು ಹೀಗಿದ್ದೀರಾ? ಏನಾಯ್ತು? ಸಿದ್ಧಾರ್ಥ್ ಅವ್ರೆ, ಯುವ ಎಲ್ಲೂ ಕಾಣಿಸ್ತಿಲ್ಲ. ಸಿದ್ಧಾರ್ಥ್ ಯುವನ್ ನೋಡಿದ್ರಾ? ಅವ್ರು ಇಲ್ಲೇ ಎಲ್ಲೋ ಇರ್ಬೇಕಲ್ವಾ? ಏನ್ ವಿಷಯ? ಸರಿ, ಯುವ ನಂಬರ್ ಟ್ರೈ ಮಾಡಿದ್ರಾ? ಇಲ್ಲ ಸಿದ್ಧಾರ್ಥ್. ಯುವ, ಎಲ್ಲಿದ್ದೀರಾ? ಸಿದ್ಧಾರ್ಥ್, ಒಂದ್ ಸಣ್ಣ ಕೆಲ್ಸದ ಮೇಲೆ ಹೊರಗಡೆ ಬಂದಿದ್ದೀನಿ, ಬೇಗ ಬಂದ್ಬಿಡ್ತೀನಿ. ಮದ್ವೆನ ಸ್ವಲ್ಪ ಹೊತ್ತಲ್ಲಿ ಇಟ್ಕೊಂಡು ಹೊರಗಡೆ ಹೋಗಕ್ ಯಾಕೆ ಹೋದ್ರಿ? ಮದುವೆಗೆ ತಾಳಿ ತರಕ್ ಹೋಗ್ತಾ ಇದ್ದೀನಿ. ತಾಳಿನ? ತಾಳಿ ಇಲ್ಲೇ ಇದೆಯಲ್ಲ, ನೀವ್ಯಾಕೆ ತರಕ್ ಹೋದ್ರಿ? ತಂದಿರೋ ತಾಳಿ ಈಗಲ್ಲಿಲ್ಲ ಸಿದ್ಧಾರ್ಥ್. ನನ್ನ ಪ್ರಾರ್ಥನಾ ಮದ್ವೆ ನಿಲ್ಸೋಕೆ ಪ್ರಾರ್ಥನಾ ಅಪಶಕನ ಅಂತ ಪ್ರೂವ್ ಮಾಡೋ ಕೊಟ್ಟಿರೋರ್ಗೆ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅಪಶಕುನನ ಆ ತರ ಪ್ರೂವ್ ಮಾಡಕ್ ಯಾರು ಹೋಗ್ತಿದ್ದಾರೆ? ನೀವಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅಲ್ಲಿ ಸಿಚುಯೇಷನ್ನ ಹಾಗೆ ನೋಡ್ಕೋತಾ ಇರಿ. ನಾನು ಬಂದೆಲ್ಲ ಹೇಳ್ತೀನಿ. ಯುವ, ಅಂದ್ರೆ ಮದ್ವೆ ನಿಲ್ಸಕ್ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಎಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದು ಅಂಜಲಿ, ನಾವೆಲ್ಲ ಸೇರ್ಕೊಂಡು ಯುವಂಗ್ ಸಪೋರ್ಟ್ ಮಾಡ್ಲೇಬೇಕು. ಯುವ ತಾಳಿ ತಗೊಂಡು ವಾಪಸ್ ಬರೋವರೆಗೂ ನಾವಿಲ್ಲಿ ಮ್ಯಾನೇಜ್ ಮಾಡ್ಲೇಬೇಕು. ಯುವನ್ ರೂಮ್ ಹತ್ರ ಯಾರು ಹೋಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಅಂಜಲಿ, ನೀವು ಯುವನ್ ರೂಮ್ ಹತ್ರ ಹೋಗಿ. ಕಾವ್ಯ, ನೀನು ಗೌರಿ ಪೂಜೆಗೆ ಹೋಗು. ಸರಿ ಸಿದ್ಧಾರ್ಥ್. ಯುವ ಬರ್ತಾನೆ ಅಂತ ನೀವುಗಳೆಲ್ಲ ಕಾಯ್ಕೊಂಡ್ ಕೂತಿರಿ. ಆದ್ರೆ ಅವನು ಹೋಗೋ ಜಾಗಕ್ಕೆ ಹೋಗ್ತಾನೆ. ಅವನು ಹೊರಗಡೆ ಹೋಗೋ ಹಾಗೆ ಮಾಡಿದ್ದೆ ನಾನು. ಇವಾಗೇನಿದ್ರು ನಂದೇ ಆಟ. ನಾನ್ ಹೇಳಿದ ಕೆಲ್ಸ ಮುಗೀತಾ? ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಆ ತಾಳಿನ ಎತ್ತಿದ್ಯಾ ತಾನೆ? ವೆರಿ ಗುಡ್.
ಆ ತಾಳಿನೇ ನಿಂಗೆ ಪೇಮೆಂಟು. ಅದನ್ನ ಮಾರಿ ಮಜಾ ಮಾಡು. ಅವಳು ಅಪಶಕುನ ಅಂತ ಪ್ರೂವ್ ಮಾಡಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಆದ್ರೆ ಹುಡುಗ ಯುವ ಮಾತ್ರ ಅವಳನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾನೆ. ಆದ್ರೆ ನಾನ್ ಬಿಡ್ಬೇಕಲ್ಲ. ಮುಹೂರ್ತದ ಟೈಮ್ಗೆ ತಾಳಿನೇ ಇಲ್ಲ ಅಂದ್ರೆ ಅವನೇನ್ ಕಟ್ತಾನೆ? ತಾಳಿ ಕಳ್ದೋಗಿದೆ ಅಂದ್ರೆ ಅದು ದೊಡ್ಡ ಅಪಶಕುನ ಆಗತ್ತೆ. ಆಗ್ಲಾದ್ರೂ ಇವಳು ಒಬ್ಳು ದೊಡ್ಡ ಅಪಶಕುನ ಅಂತ ನಂಬಲೇಬೇಕು. ಸರಿಯಾದ ಟೈಮ್ಗೆ ಆ ಮೀನಾಕ್ಷಿನ ಎತ್ ಕಟ್ಟಿದ್ರೆ ಸಾಕು, ನನ್ ಕೆಲ್ಸ ಈಸಿಯಾಗಿ ಆಗೋಗುತ್ತೆ. ಆ ದೇವರೇ ಬಂದರೂ ನಮ್ಮ ಮದುವೆ ನಿಲ್ಸಕ್ಕಾಗಲ್ಲ ಅಂದಮೇಲೆ ಈ ವಾಸುಕಿ ಕೈಯಲ್ಲಾಗತ್ತಾ? ನೋ ವೇ, ಚಾನ್ಸೇ ಇಲ್ಲ. ಪ್ರಾರ್ಥನಾ, ಈ ಯುವ ಕೊಟ್ಟು ಮಾತನ್ನು ಯಾವತ್ತೂ ತಪ್ಪಲ್ಲ. 100 ಅಪಶಕನಗಳೇ ಬರಲಿ, ಈ ಯುವ ನಿನಗೆ ತಾಳಿ ಕಟ್ಟೋದನ್ನ ತಪ್ಪಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಐ ಲವ್ ಯು ಸೋ ಮಚ್. ಆಂಟಿ ಆಂಟಿ, ಒಂದ್ ನಿಮಿಷ. ಏನು? ಏನಿಲ್ಲ, ನೀವೇನಿಲ್ಲಿ? ಇದೇನಮ್ಮ ಹಿಂಗ್ ಕೇಳ್ತಿದ್ಯಾ? ನನ್ ಮಗನ್ ರೂಮ್ ಹತ್ರ ನಾನ್ ಬಂದ್ರೆ ಅದ್ಯಾಕೆ ಹಂಗ್ ಕೇಳ್ತಿದ್ಯಾ? ಅದು ಏನಿಲ್ಲ ಆಂಟಿ, ಯುವ ಇಲ್ಲಿಲ್ಲ. ಯುವ ಇಲ್ಲಿಲ್ವಾ? ಮತ್ತೆಲ್ಲೋದ? ಅದು ಹಾ ಆಂಟಿ, ಯುವ ಟೆರೆಸ್ ಮೇಲೆ ಇದ್ದಾರೆ. ನಿಮ್ಮ ಹತ್ರ ಏನೋ ಎಮರ್ಜೆನ್ಸಿಯಾಗಿ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ. ನೀವು ಬಂದ್ರೆ ಅಲ್ಲಿ ಕಳಿಸಿ ಅಂತ ಹೇಳಿದ್ರು. ಎಮರ್ಜೆನ್ಸಿನಾ? ಹಾ ಸರಿ, ನಾನು ಅಲ್ಲಿಗೆ ಹೋಗ್ತೀನಿ. ಅಬ್ಬ, ಸತ್ಯ ಬೀಸೋ ದೊಣ್ಣೆಯಿಂದ ಏನೋ ಪಾರಾದೆ. ಇವಾಗ ಅವರು ಮೇಲಿಲ್ಲ ಅಂತ ಗೊತ್ತಾದ್ರೆ ಏನ್ ಮಾಡೋದು? ಕಾವ್ಯ, ಯಾಕೆ ಚಿಂತೆಲಿದ್ಯಾ? ಏನಾಯ್ತಮ್ಮ? ಅಂಜು ಎಲ್ಲಿ? ಏನ್ ಮಾಡ್ತಿದ್ದೀರಾ ಇಬ್ರು? ಅದು ಅತ್ತೆ ಏನಿಲ್ಲ, ಅಂಜುಗೆ ಸುಶಾಂತ್ ಫೋನ್ ಮಾಡಿದ್ದ, ಅದಕ್ಕೆ ಅವನ ಹತ್ರ ಹೋಗಿ ಮಾತಾಡ್ತಿದ್ದಾಳೆ. ಇನ್ನೇನು ಬಂದ್ಬಿಡ್ತಾಳೆ ಅತ್ತೆ. ಸರಿ, ಬಾ ಪೂಜೆಗೆ. ನೀವು ಹೋಗಿರಿ ಅತ್ತೆ, ನಾನು ಬರ್ತೀನಿ. ಸರಿ, ಬೇಗ ಬಾ.
ಪ್ರಾರ್ಥನಾ ಅಯ್ಯಯ್ಯೋ, ಎಂತ ಅನಾಹುತ ಆಗೋಯ್ತು. ಕಳ್ಸದ ಮೇಲಿರೋ ಗಾಯವಾಲ್ಬಿಟ್ಟಿದೆ. ಎಂಥ ದೊಡ್ಡ ಅಪಶಕುನ ಅಲ್ವಾ ಪುರೋಹಿತ್ರೆ? ಈ ರೀತಿ ಆದಾಗ ಏನಾದ್ರೂ ಅಪಶಕುನ ಆಗುತ್ತಾ? ಯಾವ ಅನಾಹುತಗಳಾಗೋದಿಲ್ಲ, ಏನೂ ಆಗೋದಿಲ್ಲ. ಅಲ್ಲ ಭಾವ, ನೀವೇ ನೋಡಿದ್ರಲ್ಲ, ಕಳ್ಸದ ಮೇಲಿರೋ ಕಾಯವಾಲಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಪುರೋಹಿತರನ್ನ ಕೇಳಿದ್ರೆ ಒಳ್ಳೇದಲ್ವಾ? ಅವ್ರೇನೂ ಹೇಳೋದಿಲ್ಲ. ಪ್ರಾರ್ಥನಾ ಪುಟ್ಟ, ಅಳಬಾರ್ದು. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆಲ್ಲ ನೀ ತಲೆ ಕೆಡಿಸ್ಕೋಬೇಡ. ಈ ಮೂಢನಂಬಿಕೆಗಳಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೊತೆ ಆ ದೇವರಿರುವಾಗ ಅಪಶಕನ ಆಗೋದಕ್ಕೆ ಹೇಗೆ ಸಾಧ್ಯ? ನಿನ್ನಂತ ಒಳ್ಳೆ ಮನ್ಸಿರೋ ಹುಡುಗಿಗೆ ಒಳ್ಳೇದಾಗೇ ಆಗತ್ತೆ. ಅಳ್ಬಾರ್ದು ಪುಟ್ಟ, ಅಳ್ಬಾರ್ದು. ಅದು ನನ್ನ ಮಗಳು ಪ್ರಾರ್ಥನಾ ಅಂದ್ರೆ ದಟ್ಸ್ ಲೈಕ್ ಎ ಗುಡ್ ಗರ್ಲ್. ದೇವ್ರೆ, ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಲೈಫ್ ಪೂರ್ತಿ ಯುವನ್ ಜೊತೆನೆ ಬಾಳ್ಬೇಕು. ಅಂಜಲಿ, ಯುವ ಬಂದ್ರ? ಇಲ್ಲ ಸಿದ್ಧಾರ್ಥ್, ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ. ಒಂದ್ಸರಿ ಕಾಲ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ. ಹಾ, ಹೇ ಯುವನೇ ಕಾಲ್ ಮಾಡಿದ್ರು. ರಿಸೀವ್ ಮಾಡಿ. ಯುವ ಎಲ್ಲಿದ್ದೀರಾ? ಬೇಗ ಬನ್ನಿ. ಸಿದ್ಧಾರ್ಥ್, ನನಗೆ ಆಕ್ಸಿಡೆಂಟ್ ಆಗಿದೆ. ಸಿದ್ಧಾರ್ಥ್, ನನಗೆ ಆಕ್ಸಿಡೆಂಟ್ ಆಗಿದೆ. ನೀವು ಅರ್ಜೆಂಟಾಗಿ ಇಲ್ಲಿಗೆ ಬನ್ನಿ. ನಾನು ಲೊಕೇಶನ್ ಕಳಿಸ್ತೀನಿ. ಯುವ ಯುವ ಸಿದ್ಧಾರ್ಥ್, ಏನಾಯ್ತು ಸಿದ್ಧಾರ್ಥ್? ಅಂಜಲಿ, ಯುವಾಗ ಆಕ್ಸಿಡೆಂಟ್ ಆಗಿದೆಯಂತೆ. ಅಂಜು, ಸಿದ್ಧಾರ್ಥ್ ಅವ್ರೆ, ಯುವ ಬಂದ್ರ? ಅಲ್ಲಿ ನೋಡಿದ್ರೆ ಗೌರಿ ಪೂಜೆಯಲ್ಲಿ ಅಪಶಕುನ ಆಯ್ತು ಅಂತ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಅಲ್ಲ, ನೀವಿಬ್ರು ಯಾಕೆ ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಕಾವ್ಯ, ಯುವಾಗ ಆಕ್ಸಿಡೆಂಟ್ ಆಗಿದೆಯಂತೆ. ಸರಿ
ನೀವಿಬ್ರು ಇಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ನಾನು ಹೋಗಿ ಯುವನ್ ಕರ್ಕೊಂಬರ್ತೀನಿ. ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಸಿದ್ಧಾರ್ಥ್, ನಾನು ನಿಮ್ ಜೊತೆ ಬರ್ತೀನಿ. ಸರಿ, ನೀವಿಬ್ರು ಹೋಗಿರಿ, ನಾನು ಇಲ್ಲಿ ನೋಡ್ಕೋತೀನಿ. ಸರಿ ಕಾವ್ಯ, ಬನ್ನಿ. ಅಯ್ಯೋ ದೇವ್ರೆ, ಯುವ ಅವ್ರಿಗೇನೂ ಆಗದೆ ಇರೋಕ್ ನೋಡ್ಕೊಳಪ್ಪ. ಹೆಲ್ಪ್! ಆಂಟಿ, ಆ ಅಂಜಲಿ ಎಲ್ಲಿ? ಟೆರೆಸ್ ಮೇಲೆ ನನ್ನ ಮಗ ಕಾಯ್ತಿದ್ದಾನೆ ಅಂತ ನನಗೆ ಸುಳ್ಳು ಹೇಳಿ ಕಳಿಸ್ಬಿಟ್ಳು. ಏನ್ ಅನ್ಕೊಂಡಿದ್ದಾಳ ಅವಳು? ಬಿಡು, ನನ್ನ ಮಗನ ಹತ್ರ ಹೋಗ್ಬೇಕು. ನೀವ್ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ ಆಂಟಿ. ಏನ್ ಆರಾಮಾಗಿರೋದು? ಬಿಡು, ನನ್ನ ಮಗನ್ ಆಂಟಿ, ನೋಡ್ಬೇಕು. ನನ್ ಮಾತ್ ಕೇಳಿ ಆಂಟಿ, ನನ್ ಮಾತ್ ಕೇಳಿ ಅಂದೆ. ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ನನ್ನ ಮಗನ್ ರೂಮ್ ಒಳಗೆ ಹೋಗಕ್ಕೆ ನನ್ಗೆ ಬಿಡಲ್ವಾ ನೀನು? ಇವಾಗ ಬಿಡ್ತೀಯೋ ಇಲ್ವಾ ನೀನು? ಅಲ್ಲ ಆಂಟಿ, ಆಂಟಿ ಇವಾ ಇವಾ ಈಗ ಏನ್ ಮಾಡೋದು? ಇವಾ ಇವಾ ಏಯ್ ಕಾವ್ಯ, ಎಲ್ಲೇ ನನ್ನ ಮಗ? ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ಎಲ್ಲ ಹೋದ ನನ್ನ ಮಗ? ಅದು ನೋಡು, ನಿನ್ ಸುಳ್ಳೆಲ್ಲ ನನ್ನ ಹತ್ರ ನಡೆಯಲ್ಲ. ನಿಜ ಹೇಳು, ನನ್ನ ಮಗನ ರೂಮ್ ಹತ್ರ ನೀನೇನ್ ಮಾಡ್ತಿದ್ಯಾ? ಆಂಟಿ, ಯುವ ಅವ್ರು ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಅರ್ಶಿಣ ಹಚ್ಚಿರೋ ಹಸಿ ಮೈ ಇಟ್ಕೊಂಡು ಅವನು ಹೊರಗಡೆ ಹೋಗಿದ್ದಾನಾ? ಇಲ್ಲ, ನೀವೆಲ್ಲ ಸೇರ್ಕೊಂಡು ನನ್ನ ಮಗನಿಗೆ ಏನೋ ಮಾಡಿದೀರಾ ನೀವು. ಅಯ್ಯೋ ದೇವ್ರೇ, ನನ್ನ ಮಗನ್ ಏನ್ ಮಾಡಿದ್ರಿ? ಆಂಟಿ, ನೀವ್ ಟೆನ್ಷನ್ ಆಗೋ ತರ ಏನೂ ಆಗಿಲ್ಲ, ನೀವ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ, ನೀವೆಲ್ಲ ನಡ್ಕೋತಿರೋದು ನೋಡಿದ್ರೆ ನನ್ನ ಮಗನಿಗೆ ಏನೋ ಮಾಡಿದೀರಾ ನೀವೆಲ್ಲ. ಅಯ್ಯೋ ದೇವ್ರೆ, ನಿನ್ನೆಯಿಂದ ಅಷ್ಟೆಲ್ಲ ಅಪಶಕನ ಆದಾಗೆ ನಾನು ಎಚ್ಚೆತ್ಕೋಬೇಕಾಗಿತ್ತು. ಯಾರು ನನ್ನ ಮಾತೇ ಕೇಳಲಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಾನು ನಿಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ. ಆಂಟಿ, ಆಂಟಿ, ನನ್ ಮಾತ್ ಕೇಳಿ ಆಂಟಿ. ಆಂಟಿ ಪ್ಲೀಸ್ ಆಂಟಿ, ಆಂಟಿ ನನ್ ಮಾತ್ ಕೇಳಿ. ಈ ವಿಷಯ ಯಾರಿಗೂ ಹೇಳ್ಬೇಡಿ, ಸುಮ್ನೆ ಎಲ್ಲ ಟೆನ್ಷನ್ ಆಗ್ತಾರೆ. ಆಂಟಿ ಪ್ಲೀಸ್. ಪ್ರಾರ್ಥನಾ, ನನ್ನ ಕ್ಷಮಿಸು. ನಾನು ಬದುಕ್ತೀನಿ ಅಂತ ನನಗನ್ನಿಸ್ತಾ ಇಲ್ಲ. I'm sorry. I'm sorry. ಹೆಲ್ಪ್! ಕಾಪಾಡಿ, ಕಾಪಾಡಿ! ಸಿದ್ಧಾರ್ಥ್, ಒಂಚೂರು ಫಾಸ್ಟಾಗಿ ಹೋಗಿ ಸಿದ್ಧಾರ್ಥ್. ಯುವ! ಓ ಗಾಡ್! ಯುವ! ಯುವ! ವೇಕ್ ಅಪ್! ಯುವ, ಎದ್ದೇಳಿ! ಯುವ! ಯುವ! ವೇಕ್ ಅಪ್! ಯುವ! ಯುವ, ಎದ್ದೇಳಿ! ಯುವ! ಸಿದ್ಧಾರ್ಥ್, ಇವ್ರಿಗೆ ತುಂಬಾ ಏಟ್ ಆಗಿದೆ, ಅರ್ಜೆಂಟಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯುವ ಪ್ರಾಣಕ್ಕೆ ಅಪಾಯ ಇದೆ. ಬನ್ನಿ, help ಬೇಗ ಮಾಡಿ. ಬನ್ನಿ. ಯುವ! ಹೇಳಿ ಯುವ! ಮಗಳೇ ಮದುವೆನಲ್ಲಿ ಇಷ್ಟು ಕಳ್ಕಳಿಯಾಗಿ ಓಡಾಡ್ತಿರೋದು ನೋಡ್ತಿದ್ರೆ ಅವ್ರು ಮಾಡ್ತಿರೋದು ನಾಟಕ ಅಂತ ನಂಗೆ ನಂಬೋಕೆ ಆಗ್ತಿಲ್ಲ. ದೇವ್ಕಿ, ಆನಂದ್ ಬದಲಾಗಿದ್ದಾನೆ ಅನ್ಸುತ್ತೆ. ಮಗಳ ಮೇಲಿನ ಮಮಕಾರ ಎಂಥ ಕಲ್ಲು ಹೃದಯನೂ ಕರಗಿಸುತ್ತೆ. ಬೇಕಿದ್ರೆ ನೋಡು, ಮಗಳನ್ನ ಗಂಡನ ಮನೆ ಕಳಿಸುವಾಗ ಅವನ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಮಗಳನ್ನ ಮಿಸ್ ಮಾಡ್ಕೊಂಡೇ ಮಾಡ್ಕೋತಾನೆ. ನಿಮ್ಮ ಬಾಯಿ ಹರಕೆಯಿಂದ ಅವ್ರು ಬದಲಾದ್ರೆ ನನಗಷ್ಟೇ ಸಾಕು.
ಹೇಗಿದ್ರು ಮಗಳನ್ನ ಧಾರೆ ಏರ್ಕೊಡೋ ಸಮಯ ಬಂದೇ ಬಿಡ್ತು. ಕಣ್ಣೊರ್ಸ್ಕೊ, ಎಲ್ಲರೂ ನೋಡ್ತಿದ್ದಾರೆ. ಏ ಅಕ್ಕ, ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಮದ್ವೆ. ನಿನ್ ಹೃದಯ ಡವ ಡವ ಅಂತ ಹೊಡ್ಕೋತಿರ್ಬೇಕಲ್ಲ. ತರ್ಲೆ ಸುಮ್ಮನಿರೆ. ಮೊದ್ಲೇ ನನಗೆ ಟೆನ್ಷನ್ ಆಗ್ತಿದೆ, ನಿಂದು ಬೇರೆ. ನಿನಗ್ ಮದ್ವೆ ಆಗುತ್ತಲ್ಲ, ಆಗ ಗೊತ್ತಾಗುತ್ತೆ. ಗೌರಿ ಪೂಜೆ ಪೂರ್ಣ ಆಯ್ತು. ವಧುನ ಕರ್ಕೊಂಡೋಗಿ ಹೊರನ ಕರ್ಕೊಂಡ್ ಬನ್ನಿ. ಇನ್ನೆಲ್ಲಿ ವರ? ನನ್ ಮಗ ಎಲ್ಲೂ ಕಾಣಿಸ್ತಿಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ಯುವ ಇಲ್ಲಿಲ್ಲ ಅಂದ್ರೆ ಏನರ್ಥ? ಅದೇ ಏನ್ ಅರ್ಥ ಅಂತ ನೀವೇ ಹೇಳ್ಬೇಕು ನಮ್ಗೆ. ನನ್ ಮಗ ಮದ್ವೆ ಮಂಟಪದಲ್ಲೇ ಇಲ್ಲ, ಎಲ್ಲಿ ಹೋದ ಅಂತ ನೀವೇ ಬಿಡಿಸಿ ಹೇಳ್ಬೇಕು. ನೀನು ಏನೇ ಹೇಳ್ತಾ ಇದ್ಯಾ? ನೀನು ಯುವ ಎಲ್ಲೇ ಹೋಗ್ತಾನೆ? ನಿಮಗೇನು ಗೊತ್ತಿಲ್ಲ, ನೀವು ಸುಮ್ಮನೆ ಇರ್ರಿ. ವೇದ ಅವರೇ, ನಿಮ್ ಕುಟುಂಬದವರೆಲ್ಲ ನಾಟಕ ಆಡಿದ್ದು ಸಾಕು. ನೀವೇ ಎಲ್ಲ ಸೇರ್ಕೊಂಡು ನನ್ ಮಗನ್ನೇನೋ ಮಾಡಿದೀರಾ. ಅತ್ತಿಗೆ, ಸುಮ್ಮನೆ ಏನೇನೋ ಮಾತಾಡಬೇಡಿ. ಯುವ ಇಲ್ಲ ಅಂದ್ರೆ ಇಲ್ಲೇ ಎಲ್ಲೋ ಇರ್ತಾರೆ. ಅದ್ಬಿಟ್ಟು ನೀವು ವೇದ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಸರಿಯಲ್ಲ. ದೇವ್ಕಿ, ನೀನು ಕೋಪ ಮಾಡ್ಕೋಬೇಡ. ಇವ್ರ ಜೊತೆ ನಾನು ಮಾತಾಡ್ತೀನಿ. ಮೀನಾಕ್ಷಿ ಅವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಯುವ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಅವನೆಲ್ಲೇ ಇದ್ರೂ ಮುಹೂರ್ತದ ಟೈಮ್ಗೆ ಬಂದೇ ಬರ್ತಾನೆ. ನಿಮ್ ಸಮಾಧಾನದ ಮಾತು ನನಗ್ ಬೇಕಾಗಿಲ್ಲ. ನನಗ್ ನನ್ ಮಗ ಬೇಕು. ಬಡ್ಕೊಂಡೆ ನನ್ ಮಗನಿಗೆ ಈ ಅಪ್ಶಕನ ಹುಡುಗಿನ ಮದ್ವೆ ಮಾಡ್ಕೊಳಕ್ ಒಪ್ಕೋಬೇಡ್ವೋ ಅಂತ. ನಿನ್ನೆಯಿಂದ ಅಷ್ಟೊಂದು ಅಪ್ಶಕನಗಳು ನಡೀತಾ ಇದ್ರು, ಯಾರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈಗ ನನ್ ಮಗನೇ ಕಾಣಿಸ್ತಿಲ್ವಲ್ಲ. ಮೀನಾಕ್ಷಿ ಅವರೇ, ಹಾಗೆಲ್ಲ ಮಾತಾಡಬೇಡಿ. ಯುವ ಎಲ್ಲೂ ಹೋಗಿರಲ್ಲ. ಹೋಗಿರೋದಕ್ಕೆ ಹೇಳ್ತಿರೋದು. ಬೇಕಿದ್ರೆ ನಿಮ್ ಸೊಸೆನ್ ಕೇಳಿ ನನ್ ಮಗ ಎಲ್ಲಿ ಹೋಗಿದ್ದಾನೆ ಅಂತ. ಕಾವ್ಯ, ಏನಮ್ಮ ಇದೆಲ್ಲ? ಏನಾಯ್ತು? ಅದು ಅತ್ತೆ, ಯುವ ಅವರು ಹೊರಗಡೆ ಹೋಗಿದ್ದಾರೆ. ಈಗ್ಲಾದ್ರೂ ನಂಬಿಕೆ ಬಂತಾ ನಿಮ್ಗೆ? ಬಂತಾ? ಏನಮ್ಮ ಇದೆಲ್ಲ? ಅದು ಅತ್ತೆ, ಮಾಂಗಲ್ಯ ಸೂತ್ರ ಕಳ್ದು ಹೋಗಿತ್ತು. ತರೋಕೆ ಅಂತ ಅವರೇ ಹೋದ್ರು. ಇನ್ನೇನ್ ಬಂದ್ಬಿಡ್ತಾರೆ ಅತ್ತೆ, ನೀವ್ಯಾರು ಟೆನ್ಷನ್ ಮಾಡ್ಕೋಬೇಡಿ. ಮಾಂಗಲ್ಯ ತರಕ್ಕೆ ಇವನ್ ಯಾಕೆ ಕಳ್ಸಿದ್ರಿ? ಆಹಾಹಾಹಾ, ಏನು ಗೊತ್ತಿಲ್ದೇ ಇರೋ ಮಳ್ಳಿ ತರ ಆಡ್ಬೇಡ್ವೆ. ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ನಿನ್ ಪ್ರೀತಿ ಹುಚ್ಚಿಡ್ಸಿದೀಯ ನನ್ ಮಗನಿಗೆ. ಅದಕ್ಕೆ ನೀನ್ ಹೇಳ್ದಂಗೆ ಕುಣಿತಾ ಇರೋದವನು. ಹಸಿ ಮೈಯಲ್ಲಿ ಹೊರಗಡೆ ಹೋಗೋದು ಒಳ್ಳೇದಲ್ಲ ಅಂತಾರೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ಪ್ರಾರ್ಥನಾ, ಪ್ರಾರ್ಥನಾ, ಯುವ ಎಲ್ಲಿ? ನಿನ್ನನ್ನೇ ಕೇಳ್ತಿರೋದು ಯುವ ಎಲ್ಲಿ ಅಂತ. ವಾವ್ ಭಾವ, ವಾವ್! ಇಷ್ಟು ದಿನ ಅಳಿಯನ್ ಮುಖ ಕಂಡ್ರೆ ಉರ್ದು ಬೀಳ್ತಾ ಇದ್ರಿ. ಈಗ ದಿಢೀರಂತ ಅಳಿಯಂದ್ರ ಮೇಲೆ
ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆಯಲ್ಲ ಭಾವ. ಇದೇ ನನಗ್ ಬೇಕಾಗಿದ್ದಿದ್ದು. ನೆಮ್ಮದಿ ಅನ್ನೋದು ಯಾವತ್ತೂ ನಿಮ್ ಹತ್ರ ಸುಳಿಬಾರ್ದು. ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ಬೇಕು. ಆಗ್ಲೇ ನನಗ್ ಸಮಾಧಾನ. ಭಾವ, ನಿಮ್ ಹೆಸರು ತಕ್ಕ ಹಾಗೆ ಆನಂದವಾಗಿರೋದು ನನಗಿಷ್ಟ ಇಲ್ಲ. ಯುವನ ಛತ್ರದಿಂದ ಆಚೆ ಹೋಗೋ ಹಾಗೆ ಮಾಡಿದ್ದೆ ನಾನು. ಪ್ರಾರ್ಥನಾ, ಪ್ರಾರ್ಥನಾ, ಬಾಗ್ಲು ತೆಗಿ. ಪ್ರಾರ್ಥನಾ, ನೀನ್ ಅಂದ್ಕೊಳ್ಳೋ ತರ ಏನು ಆಗಲ್ಲ. ಟೆನ್ಷನ್ ಮಾಡ್ಕೋಬೇಡ. ಯುವರ್ಗೇನು ಆಗಲ್ಲ. ಪ್ರಾರ್ಥನಾ, ಬಾಗ್ಲು ತೆಗಿ. ಎಲ್ರು ಹೇಳೋ ತರ ನಾನ್ ನಿಜವಾಗ್ಲೂ ಅಪಶಕುನಾನೆ. ನನ್ ಕಾಲ್ ಗುಣ ಸರಿ ಇಲ್ಲ. ಅದಕ್ಕೆ ಒಂದ್ರ ಮೇಲೆ ಒಂದು ಅಪಶಕುನ ನಡೀತಾನೆ ಇದೆ. ಈಗ ನೋಡಿದ್ರೆ ತಾಳಿನೇ ಕಳ್ದು ಹೋಗಿ ಯುವ ಅದನ್ನ ತರಕ್ಕೆ ಹೊರಗೆ ಹೋಗ್ಬೇಕಾಯ್ತು. ನನ್ ನಿಜವಾಗ್ಲೂ ದುರಾದೃಷ್ಟವಂತೆ. ಅಯ್ಯೋ, ನೀನ್ ಅಂದ್ಕೊಳ್ಳೋ ತರ ಏನು ಆಗಲ್ಲ. ಅಂತದ್ ಏನು ಕೆಟ್ಟದ್ ನಡೆಯಲ್ಲ. ನೀನ್ ಹೊರಗ್ ಬಾ. ಪ್ರಾರ್ಥನಾ, ಪ್ಲೀಸ್. ನನ್ ಯುವವ್ರು ಬರೋವರೆಗೂ ನಾನ್ ಯಾರಿಗೂ ಮುಖ ತೋರ್ಸಲ್ಲ. ಅವ್ರಿಗೆ ಏನಾದ್ರೂ ಆದ್ರೆ ನಾನ್ ಖಂಡಿತ ಬದುಕಿರಲ್ಲ. ಇವಳೇನಾದ್ರೂ ದುಡುಕ್ಬಿಟ್ರೆ ಏನಪ್ಪ ಮಾಡೋದು? ನನ್ ಮಗ ಎಲ್ಲಿ? ನನ್ ಮಗನ್ ನೋಡ್ಬೇಕು ನಾನು ಈಗ್ಲೇ. ಮೀನಾಕ್ಷಿ ಅವರೇ, ನಾನು ಫೋನಲ್ಲಿ ಮಾತಾಡ್ತಿದ್ದೀನಿ, ಅವಸರ ಮಾಡಬೇಡಿ, 1 ನಿಮಿಷ ಇರಿ. ಅವನ್ ಫೋನ್ ತೆಗಿತಾ ಇಲ್ಲ. ಹಂಗಾದ್ರೆ ಅವನಿಗೇನೋ ಆಗಿದೆ. ನೀವೆಲ್ಲ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದೀರಾ. ಅಯ್ಯೋ ದೇವ್ರೆ, ಏನ್ರಿ ಆಯ್ತು ನನ್ ಮಗನಿಗೆ? ಸಮಾಧಾನ. ಅಲ್ಲಿ ನೋಡಿ, ಅಂಜಲಿ ಸಿದ್ಧಾರ್ಥ್ ಬಂದ್ರು. ಸಿದ್ಧಾರ್ಥ್, ಎಲ್ಲಿ ಹೋಗಿದ್ರಿ ಸಿದ್ದು ನೀವಿಬ್ರು? ಯುವ ಎಲ್ಲಿ? ಎಲ್ಲೋ ಹೋಗಿದ್ದೆ. ಇಂಥ ಕಡೆ ಹೋಗ್ತೀನಿ ಅಂತ ಹೇಳೋಗೋದಲ್ವೇನೋ. ಏನೋ ನಾರಾಯಣ ಇದು, ಮದುವೆ ಮನೆಯಲ್ಲೂ ಹುಡುಗಾಟನ? ಅಪ್ಪ, ಅಮ್ಮ, ನನಗೇನೂ ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ನಾನು ಹೋಗಿ ಅಕ್ಕನ್ ಕರ್ಕೊಂಡು ಬಂದ್ಬಿಡ್ತೀನಿ. ಅಕ್ಕ, ಅಕ್ಕ ಬಾಗಿಲ್ ತೆಗಿಯೇ. ಯುವ ಬಂದಿದ್ದಾನೆ ಅಕ್ಕ, ಬಾಗಿಲ್ ತೆಗಿ ಅಕ್ಕ. ಏನು, ನಿಜವಾಗ್ಲೂ ಯುವ ಬಂದ್ರ? ಹ್ಞೂ ಅಕ್ಕ, ಅವನ್ ಬಂದಿದ್ದಾನೆ. ಮೊದ್ಲು ನೀನ್ ಬಾಗಿಲ್ ತೆಗಿ. ಯುವ,
ಯುವ ಬಂದ್ರ. ಯುವ ನನ್ನನ್ನ ಬಿಟ್ಟು ಎಲ್ಲ ಹೋಗಿದ್ರು ಯುವ. ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ನಾನು ಕೊಟ್ಟ ಮಾತನ್ನು ತಪ್ಪಲ್ಲ ಪ್ರಾರ್ಥನಾ. ಇವತ್ತು ಮಾತ್ರ ಅಲ್ಲ, ನಮ್ಮ ಕೊನೆ ಕ್ಷಣದವರೆಗೂ ನಿಮಗೆ ಕೊಟ್ಟೆಲ್ಲ ಮಾತು ನಾನು ನೆರವೇರಿಸ್ತೀನಿ. ಇನ್ನು ಯಾಕೆ ಕಣ್ಣಲ್ಲಿ ನೀರು? ಇನ್ಮೇಲೆ ನೀನು ಅಳೋದು ಹೇಗೆ ಅನ್ನೋದೇ ಮರ್ತೋಗ್ಬೇಕು. ನಾನು ಬಂದಾಯ್ತು, ಇನ್ನೇನು ತಾಳಿನೂ ಕಟ್ತೀನಿ. ಹೋಗೋಣವಾ? ಸಿದ್ದು, ಹೋಗಪ್ಪ ಪೇಟ ತಗೊಂಬಾ. ಸಿದ್ಧಾರ್ಥ್, ಯುವ, ಐ ಯು ಆಲ್ ರೈಟ್? ನನ್ನ ಮಂಟಪ ಕರ್ಕೊಂಡೋಗಿ. ಯುವ, ನೀವು ತುಂಬಾ ಬ್ಲೀಡ್ ಆಗ್ತಿದ್ದೀರಾ. ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲ ನಿಮ್ ಪ್ರಾಣಕ್ಕೆ ಅಪಾಯ. ನನ್ನ ಪ್ರಾಣನೇ ನನಗೋಸ್ಕರ ಮಂಟಪದಲ್ಲಿ ಕಾಯ್ತಾ ಇದೆ ಸಿದ್ಧಾರ್ಥ್. ನಾನು ಎಂಥ ಪರಿಸ್ಥಿತಿಲೂ ಪ್ರಾರ್ಥನೆ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನನ್ನ ಕರ್ಕೊಂಡೋಗಿ, ನಾನು ಹೋಗ್ಲೇಬೇಕು ಪ್ಲೀಸ್. ಓಕೆ ಓಕೆ. ಅಂಜಲಿ, ಫಸ್ಟ್ ಏಡ್ ಕಿಟ್ ಇದೆ, ಕೊಡಿ. ಹಾ ಸಿದ್ಧಾರ್ಥ್. ನಿಮ್ ಭಾವಿ ಅಳಿಯ. ಇನ್ನೆಲ್ ಭಾವಿ, ಇನ್ನೆಲ್ ಅಳಿಯ. ನೀವ್ ಏನೇ ಮಾಡಿದ್ರು ಈ ಮದ್ವೆ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ. ಹೋಗಿರೋ ಯುವ ಮತ್ತೆ ಜೀವಂತವಾಗಿ ವಾಪಸ್ ಬರಲ್ಲ. ಆ ದೇವ್ರೇ ಬಂದು ಏನೇ ಪವಾಡ ಮಾಡಿದ್ರು ನನ್ನ ಪ್ಲಾನು ಫ್ಲಾಪ್ ಆಗೋದಿಲ್ಲ. ಸರ್, ಯುವ ಅವ್ರು ಬಂದ್ರು. ಏನು? ಯುವ ಬಂದನಾ? ಛೇ, ಇನ್ನೇನ್ ಮುಹೂರ್ತ ಹತ್ರ ಬಂತು. ಯಾಕೋ ಈ ಮದ್ವೆ ನಿಲ್ಲೋ ಲಕ್ಷಣನೇ ಕಾಣಿಸ್ತಿಲ್ವಲ್ಲ. Damn it.
ನಿಲ್ಸಿ. ನಿಲ್ಸಿ. ಈ ಮದ್ವೆ ನಡಿ ಕೂಡ್ದು. ಇಂಥ ಅಪಶಕನದ ಹುಡುಗಿನ ಮನೆ ತುಂಬಿಸೋಳಕ್ಕೆ ನಾನ್ ತಯಾರಿಲ್ಲ. ಏನ್ ಮಾತು ಅಂತ ಆಡ್ತಿದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ಸುಮ್ನೆ ಪ್ರಾರ್ಥನನ ಮೇಲೆ ಅಪಶಕನ ಅಂತ ಅಪವಾದ ಮಾಡಬೇಡಿ. ಎಲ್ಲಿದೆ ಅಪಶಕನ? ನಮ್ಮ ಪ್ರಕಾರ ಅಪಶಕನ ಅನ್ನೋದು ನಿಜಾನೇ ಆದ್ರೆ ಈಗ ಯುವ ಮತ್ತು ಪ್ರಾರ್ಥನಾ ಜೊತೆಲಿ ಕೂರ್ತಾನೆ ಇರಲಿಲ್ಲ. ದಯವಿಟ್ಟು ನಿಮ್ಮ ಮಗನ ಪ್ರೀತಿಗೆ ಮೋಸ ಮಾಡಬೇಡಿ. ಖುಷಿಯಿಂದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ. ಇದೆಲ್ಲ ನಾನ್ ನಂಬಲ್ಲ. ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನನ್ ಮಗನಿಗೆ ನೀವೆಲ್ಲ ಸೇರ್ಕೊಂಡು ಮಂಕ್ ಬೂದಿ ಎರಚಿದೀರಾ. ಅವನ್ ತಲೆ ಕೆಡ್ಸಿದೀರಾ. ಇವಳನ್ನ ಇವನಿಗೆ ಗಂಟ ಹಾಕ್ತಿದ್ದೀರಾ. ಇವ ನಾನ್ ನಿನ್ ತಾಯಿ ಹೇಳ್ತಿದ್ದೀನಿ, ಹಸೆ ಮನೆ ಬಿಟ್ಟು ಎದ್ದು ಬಾರೋ. ಅಮ್ಮು ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲ ಈ ಮದುವೆ ತಡೆಯೋಕ್ ಮಾಡಿ ಸಂಚಷ್ಟೆ. ನೀವು ಇದನ್ನೆಲ್ಲ ನಂಬೇಡಿ. ನನಗೆ ತಾಳಿ ಕಟ್ಟೋಕ್ ಬಿಡಿ. ನಾನು ಪ್ರಾರ್ಥನಾ ಬಿಟ್ಟು ಬದುಕೋಕ್ಕಾಗಲ್ಲ. ನಿನ್ ತಾಯಿಗಿಂತ ಅವಳೇ ಹೆಚ್ಚಾಗೋದ್ಲಾ? ನಿನಗೆ ಅವಳೇ ಬೇಕು ಅಂದ್ರೆ ಈ ತಾಯಿನ ಮರ್ತು ಬಿಡು. ಅಮ್ಮು ಅಮ್ಮ ನಿಂತ್ಕೋ ಅಮ್ಮು. ನಾರಾಯಣ, ನೀನು ತಾಳಿ ಕಟ್ಟು, ಅವಳನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ನಮ್ಮ ಮನೆಗೆ ಪ್ರಾರ್ಥನಾನೇ ಸೊಸೆಯಾಗಿ ಬರಬೇಕು. ನೀನು ಸುಮ್ಮನೆ ತಾಳಿ ಕಟ್ಟು. ಪುರೋಹಿತ್ರೆ, ಹಾಂ.
ಮುದ್ದು ಬಾಕಿ ಇದೆ. ನೀವು ಎಲ್ಲರ ಮುಂದೆ ಕೊಡಬೇಕು ಅಂತ ನನ್ನ ಆಸೆ ಯುವ.